ನಮ್ಮ ರೇಂಜ್ಗೆ ಭಾರಿ ಗ್ರ್ಯಾಂಡ್ ಆಗಿ ಮಾಡ್ಬೇಕಾಗಿರೋ ಫಂಕ್ಷನ್. ಬಾವ ಅವರು ಈ ಮುಹೂರ್ತ ಬಿಟ್ರೆ ಇನ್ನು ಒಳ್ಳೆ ಮುಹೂರ್ತ ಸಿಕ್ಕಲ್ಲ ಅಂದ್ರು. ಅದಕ್ಕೆ ಭಾರಿ ಅರ್ಜೆಂಟ್ ಆಗಿ ನಿಶ್ಚಿತಾರ್ಥ ಮಾಡ್ಬೇಕಾಯ್ತು. ಎನಿಹೋ ಎಲ್ಲ ಒಳ್ಳೇದಾದ್ರೆ ಸಾಕು. ಆಯ್ತಾ? ಹಾಗೆ ಆಗ್ಲಿ. I'm sorry, Mahesh. ಚಂದು, ಏನು? ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಹೇಳು. ಅದು ಇಲ್ಲಲ್ಲ, ಬಾ ನನ್ ಜೊತೆ. ಬಾ ಒಳಗೆ. ಏ ಮಹೇಶ್, ಏನ್ ಮಾಡ್ತಿದ್ಯಾ? ಏನಿದ್ದಲ್ಲ? ಸ್ವಾತಿಗೆ ಬೇರೆ ಯಾರ ಜೊತೆನೋ ಮದ್ವೆ ಫಿಕ್ಸ್ ಮಾಡಿದ್ದಾರೆ. ಆದ್ರೆ ಅವಳಿಗೆ ಮದ್ವೆ ಇಷ್ಟ ಇರ್ಲಿಲ್ಲ. ಅದಕ್ಕೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡು ಈಗ ಹಾಸ್ಪಿಟಲ್ ಇದ್ದಾಳೆ. ಇವನಿಗೆ ಅವಳನ್ನ ನೋಡ್ಬೇಕು ಅಂತ ಆಸೆ. ಅಲ್ಲಿ ಹೋದ್ರೆ ಸೆಕ್ಯೂರಿಟಿ ಬಿಡಲ್ಲ ಅಂತ ನಾನು ಇವನ್ಗೆ ಎಷ್ಟು ಹೇಳ್ದೆ. ನನ್ ಮಾತ್ ಕೇಳಿಲ್ಲ. ಅವಳನ್ನ ನೋಡ್ದೆ ಇದ್ರೆ ನಾ ಬದುಕಲ್ಲ ಅಂತ ಹೇಳ್ದ. ಅದಕ್ಕೆ ಕೂಡ ಹಾಕಿ ಬೀಗ ಹಾಕ್ತೆ. ಈಗ ನೋಡು ಏನ್ ಮಾಡ್ಕೊಂಡಿದ್ದಾನೆ. ಗ್ರೇಟ್ ಲವ್ ಯಾರ್. ಪ್ರೀತಿಸಿದವ್ರು ಸಿಕ್ಕಿಲ್ಲ ಅಂದ್ಮೇಲೆ ಯಾಕೆ ಬದುಕಿರ್ಬೇಕು ಅಂತ ಪ್ರಾಣನೇ ತ್ಯಾಗ ಮಾಡಕ್ ಹೊರಟಿರೋ ಒಂದ್ ಕಡೆ ಆದ್ರೆ, ಪ್ರೀತಿ ಪ್ರೇಮದ ಬಗ್ಗೆ ಬೆಲೆನೇ ಗೊತ್ತಿಲ್ಲದೆ ಇರೋರು ಇನ್ನೊಂದ್ ಕಡೆ. ಹಲೋ, ನಾನ್ ನಿನ್ನ ಕರ್ಸಿದ್ದು ಇವನ್ನ ಸಮಾಧಾನ ಮಾಡೋಕೆ ಅಷ್ಟೇ. ನಾನ್ ಮಾಡ್ತಾ ಇರೋದು ಅದನ್ನೇ. ಮಹೇಶ್, ಪ್ರೀತಿ ಅನ್ನೋದು ಒಂದ್ಸತಿ ಹುಟ್ಟಿದ್ಮೇಲೆ ಅದು ಅರ್ಧಕ್ಕೆ ಬಿಡಲ್ಲ. ಅದರಲ್ಲೂ ನಾನು ಹೇಳಿದ್ಮೇಲೆ ಅದಕ್ಕೊಂದು ಅಂತ್ಯ ಕಾಣಿಸ್ದೆ ಬಿಡಲ್ಲ. ಮಹೇಶ್, ಹೇಯ್, ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ? ದೆನ್ ಕೂಲ್, ನನಗೆ ಬಿಟ್ಬಿಡು. ಓಕೆ, ಕಮಾನ್. ಚಂದು, ನಾನ್ ಬಂದು ನಿನ್ನ ಮೀಟ್ ಮಾಡಿದ್ದು ನಾವಿಬ್ರು ಫ್ರೆಂಡ್ಸ್ ಆಗಿದ್ದಾಗ ಇವ್ರಿಗೊಂದು ಮಾತು ಕೊಟ್ಟಿದ್ವಿ. ಈ ನಮ್ಮಿಬ್ರ ಇದರಿಂದ ಅವರಿಗೆ ತೊಂದರೆ ಆಗ್ಬಾರ್ದು ಅನ್ನೋದೇ ಹೊರತು ಇದನ್ನು ಮುಂದಿಟ್ಕೊಂಡು ಮತ್ತೆ ನಿನ್ನ ಹತ್ರ ಬರ್ಬೇಕು ಅಂತಾನೂ ಅಲ್ಲ, ಇಲ್ಲ ನಿನ್ನ ಫ್ರೆಂಡ್ಶಿಪ್ ನ ಕಂಟಿನ್ಯೂ ಮಾಡ್ಬೇಕು ಅಂತಾನೂ ಅಲ್ಲ. ಹಲೋ, ಒಂದ್ ನಿಮಿಷ. ನಿನಗೆ ನೀನ್ ಏನ್ ಅನ್ಕೊಂಡಿದ್ಯಾ ಮೊದ್ಲು ಅದೇಳು. ನನಗೂ ನಿನ್ ಜೊತೆ ಯಾವ ತರ ಸಂಬಂಧನೂ ಇಲ್ಲ. ಅದನ್ನ ಯಾವತ್ತೋ ತಲೆಯಿಂದ ತೆಗ್ದಾಕಾಯ್ತು ನಾನು. ಅಷ್ಟೇ ಅಲ್ಲ, ದುಷ್ಟನ್ ಕಂಡ್ರೆ ದೂರಾಡಕ್ಕೆ ನನಗೂ ಗೊತ್ತು. ಅಂಡ್ ಒನ್ ಮೋರ್ ಥಿಂಗ್, ಚಂದು ಮಾತು ಕೊಟ್ರೆ ಅದ್ಯಾವತ್ತೂ ತಪ್ಪಲ್ಲ. ಅದನ್ನ ನೀನ್ ನನಗೆ ಜ್ಞಾಪಿಸ್ಬೇಕಾಗಿಲ್ಲ. ಅವಳು ಮದ್ವೆನಾ, ಅವಳ ಅಪ್ಪ ಅಲ್ಲ, ಅವನೇ ಬಂದ್ರು ತಡಿಯಕ್ ಸಾಧ್ಯ ಇಲ್ಲ. ಇದನ್ನ ನೀನ್ ತಿಳ್ಕೊ. ಜ್ಞಾಪಕ ಬಂದ ಚಂದು? ಬಿಸ್ನೆಸ್ ಮೀಟಿಂಗ? ಇನ್ನು ಕೋಟಿಗಟ್ಟಲೆ ಹಣ ಸಂಪಾದಿಸ್ಬಿಟ್ಟು ಮಗಳನ್ನ ರಾಣಿ ತರ ನೋಡ್ಕೊಳೋದಕ್ಕೆ ಅವಳೇ ಬೇಡ ಅಂತ ಹೇಳ್ತಿದ್ದಾಳಲ್ಲ. ಪ್ರೀತಿಸ್ತಾ ಇದೀನಿ, ಅರ್ಥ ಮಾಡ್ಕೊಂತಿದ್ದಾಳಷ್ಟೇ. ಪ್ರೆಸ್ಟೀಜಾ? ಪ್ರೀತಿಗಿದೆಲ್ಲ ಗೊತ್ತಿಲ್ಲ. ಹುಟ್ಟಿದ್ರೆ ಪ್ರೇಮ, ಹೋದ್ರೆ ಪ್ರಾಣ ಎರಡೇ ಗೊತ್ತಿರೋದು. ಅದಕ್ಕೆ ನಿನ್ ಮಗಳು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ದು. ಅವಳಿನ್ನು ಸಾಯ್ದೆ ಬದುಕಿದ್ದಾಳಿದ್ರೆ ನಿನ್ನ ಅದೃಷ್ಟ. ಈಗಲಾದ್ರೂ ಅರ್ಥ ಮಾಡ್ಕೋ. ಅದು ಬಿಟ್ಬಿಟ್ಟು ನನ್ನ ಮಗಳು ನಾನು ಇಷ್ಟ ಬಂದ ಕಡೆನೇ ಮದುವೆ ಮಾಡ್ತೀನಿ ಅಂತ ಮಾತ್ರ ಅನ್ಕೊಂಬೇಡ. ಯಾಕಂದ್ರೆ ಮಹೇಶ್ಗೆ ಸ್ವಾತಿಗೆ ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿರೋನು ಚಂದ್ರಶೇಖರ್ ಉರ್ಫ್ ಚಂದು. ಅಂಡ್ ಅವಳ ಹಾಸ್ಪಿಟಲ್ ನಾಳೆ ನೇರವಾಗಿ ಬರ್ಬೇಕಾಗಿರೋದು ಮದುವೆ ಮಂಟಪಕ್ಕೆ. ಅದನ್ನ ನೀನ್ ಮಾಡು, ಇಲ್ಲ ನಾನ್ ಮಾಡ್ತೀನಿ. ಯಾಕಂದ್ರೆ ಈ ಮದುವೆನ ತಪ್ಸಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಡೋಂಟ್ ವರಿ ಮಿಸ್ಟರ್ ಪಾಟೀಲ್, ಇನ್ನು 1 ಗಂಟೆಯಲ್ಲಿ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀನಿ. ಸ್ವಾತಿ ಇನ್ನೊಂದ್ಸಲ ಹೀಗೆ ಮಾಡ್ಕೊಳ್ದೇ ಇರೋ ಹಾಗೆ ನೀವೇ ಕೇರ್ ತಗೋಬೇಕು. ಥ್ಯಾಂಕ್ ಯು ಡಾಕ್ಟರ್.
ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಓಕೆ. ಜೇಮ್ಸ್, ಸರ್, ನಾನು ಬೋರ್ಡ್ ಮೀಟಿಂಗ್ ಹೋಗ್ತಾ ಇದ್ದೀನಿ. ಬೇಬಿನ ಹುಷಾರಾಗಿ ಕರ್ಕೊಂಡು ಹೋಗಿ. ಸ್ಟೂಡೆಂಟ್ಸು ಏನು ಮಾಡೋಕ್ಕೆ ರೆಡಿ ಇರ್ತಾರೆ. ಬಿ ಅಲರ್ಟ್. ಹಾಂ, ಓಕೆ ಸರ್. ಹಾಂ. ಸ್ವಾತಿ, ಟೇಕ್ ಕೇರ್. Come on, move. ಸ್ವಾತಿ, ಪುರೋಹಿತ್ರೆ ತಗೊಳ್ಳಿ ಹೂವಿನ ಬೇಗ ಬೇಗ. ದೇವಿ ನಾರಾಯಣಿ ನಮೋಸ್ತುತೆ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ.
ಪುರೋಹಿತರೆ ತಾಳಿ ಕಟ್ಸಿ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೆ ಬಧ್ನಾಮಿ ಶುಭಕೆ ತ್ವಂ ಜೀವ ಶರದಶತಂ ಮಾಂಗಲ್ಯಧಾರಣ ಮುಹೂರ್ತಮಸ್ತ ಸುಮುಹೂರ್ತಮಸ್ತ ಸುಪ್ರತಿಷ್ಠಿತಮಸ್ತ ತಚ್ಚೇಯೋರಾರುಣೀಮಹೇ ಗಾತುಂ ಯಜ್ಞಾಯ ಘಾತುಂ ಯಜ್ಞಪತಯೇ ದೈವೇಹಿ ಸರ್ ಕ್ಷಮಿಸಿ ಸರ್, ನಿಮ್ಮ ಮನಸ್ಸು ನೋಯಿಸ್ಬೇಕು ಅಂತ ನಾವು ಈ ಕೆಲಸ ಮಾಡಿಲ್ಲ. ಸ್ವಾತಿ ಜಾಗದಲ್ಲಿ ನನ್ನ ತಂಗಿನೇ ಇದ್ದಿದ್ರು ನಿಮ್ಮನ್ನು ಹೇಗೆ ವಿರೋಧಿಸಿದ್ನೋ ನನ್ನ ತಂದೆನೂ ಹಾಗೆ ವಿರೋಧಿಸಿ ಅವಳು ಮದುವೆ ಮಾಡ್ತಾ ಇದ್ದೆ. ಎಲ್ಲರೂ ತಂದೆ ತಾಯಿ ತನ್ನ ಮಕ್ಕಳಿಗೆ ಒಳ್ಳೆದನ್ನೇ ಬಯಸ್ತಾರೆ ಸರ್. ಹಾಗೆ ನೀವು ನಿಮ್ಮ ಮಗಳಿಗೆ ಕೋಟ್ಯಾಧಿಪತಿ ಗಂಡನ್ ತರಬೇಕಂತ ಬಯಸಿದ್ದು ಸರಿನೇ ಸರ್, ತಪ್ಪಲ್ಲ. ಮಹೇಶ್ ಹತ್ರ ಅಷ್ಟು ಹಣ ಇಲ್ಲದೆ ಇರ್ಬೋದು ಸರ್, ಮನಸ್ಸಿದೆ. ಅವನು ನಿಮ್ಮ ಮಗಳಿಗೆ ತಾಳಿ ಕಟ್ಟಬೇಕಾದ್ರೆ ನಿಮ್ಮ ಮಗಳ ಕಣ್ಣಲ್ಲಿ ಇದ್ದಿದ್ದು ಖುಷಿ ನೋಡಿದ್ದಿದ್ರೆ ಅವಳು ಬಯಸಿದ್ದು ಹಣ ಅಲ್ಲ ಪ್ರೀತಿ ಅಂತ ನಿಮಗೆ ಗೊತ್ತಾಗ್ತಾ ಇತ್ತು. ಸರ್, ಖಂಡಿತವಾಗ್ಲೂ ಮಹೇಶ್ ನಿಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೋತಾನೆ. ಡ್ಯಾಡಿ, ನಡೀರಿ ಬನ್ನಿ ಹೋಗೋಣ. ಚಂದು, ನಿನ್ನ ಮದುವೆಗೆ ಮರ್ಯಾದೆ ಕರಿತೀಯ ತಾನೆ?